ಗುಬಿಯ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ನಡೆದ ಕೆಂಪೇಗೌಡರ 516ನೇ ಜಯಂತಿಯ ಕಾರ್ಯಕ್ರಮದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಅವರು ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕೆಂಪೇಗೌಡರ ದೂರದೃಷ್ಟಿ 500 ವರ್ಷಗಳ ಹಿಂದೆ ಹೇಗಿತ್ತಂದ್ರೆ ಒಂದು ನಗರ ಹೇಗಿರಬೇಕು ಎಂಬ ಪರಿಕಲ್ಪನೆಯಿಂದ ಇವತ್ತು ಬೆಂಗಳೂರು ಪ್ರಪಂಚದ ಭೂಪಟದಲ್ಲಿ ಕಾಣುವಂತಾಗಿದೆ ಎಂದರು. ಯಾರು ನೀವು ವರ್ಷಕ್ಕೆ ಹೆಂಗೇನು ಬೆಳ್ಕೊಂಡು ಹೋಗುತ್ತೆ ತುಮಕೂರು ತಕ ಬೆಂಗಳೂರು ಬೆಳೆಯುತ್ತಿದ್ರೆ ಆ ಕಡೆ ಹೋದ್ರೆ ಚಿಕ್ಕಬಳ್ಳಾಪುರ ತಕ ಹೋಗಿದೆ, ದೊಡ್ಡಬಳ್ಳಾಪುರ ತಕ ಹೋಗ್ಬಿಟ್ಟಿದೆ, ಕೋಲಾರ ತಕ ಹೋಗಿದೆ, ಈ ಕಡೆ ಬಿಡದಿ ಅದೇ ರಾಮನಗರ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ವಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಗಳೂರು ಡೆವಲಪ್ ಆಗಿದೆ. ಆ ಬೆಂಗಳೂರಿಗೆ ಒಂದು ಸರಿಯಾದ ವಾಸ್ತುನ ಹಾಕೊಟ್ಟು ಒಂದು ಈ ನಗರ ಅತ್ಯಂತ ಸುಂದರ ಪ್ರಪಂಚದ ಒಂದು ನಗರದಲ್ಲಿ ಇದು ಒಂದು ಆಗಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಕೆಂಪೇಗೌಡರಿಗೆ ನಾವು ಇವತ್ತು ಸ್ಮರಿಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ, ವಿಶೇಷವಾಗಿ ಇವತ್ತು ನಾವು ಸುಮಾರು 57 ಜನಕ್ಕೆ ಉಡುಗೆ ಚೀಟಿ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ವಿ. ನಾವು ಕಳೆದ ಅವಧಿಯಲ್ಲಿ ಸುಮಾರು 3,000 ರಿಂದ 4,000 ಜನಕ್ಕೆ ನಾವು ಉಡುಗೆ ಚೀಟಿ ಕೊಟ್ಟಿದ್ದು. ಈ ಸಾರಿ ಅದು ಏನೋ ಗೊತ್ತಿಲ್ಲ, ಸರ್ಕಾರದ ನಿಯಮಗಳು ನಮ್ಗೆ ಉಡುಗೆ ಚೀಟಿ ಕೊಡ್ಲಿಕ್ಕೆ ಅಡ್ಡಿ ಬರ್ತಾರೆ. ಹಿಂದೆ ನೀವೆಲ್ಲ ಪಡ್ಕೊಂಡವರು ಭಾರಿ ಪುಣ್ಯವಂತರು. ಕಾನೂನು ತಿಮ್ಮಪ್ಪಂತ ಒಬ್ಬ ದಕ್ಷ ಮತ್ತು ಬಡವರ ಕಷ್ಟ ಮತ್ತೆ ರೆವಿನ್ಯೂ ಮಂತ್ರಿ ಇದ್ದಂಥದ್ದು. ಅವರು ಗೋಮಾಳಗಳನ್ನ ಉಳುಮೆ ಮಾಡಿರ್ತಕ್ಕಂಥವ್ರು ಒನ್ ಟೈಮ್ ಕೊಟ್ಬಿಡಿ, ಆಮೇಲೆ ಫಾರೆಸ್ಟ್ಗಳಿಗೂ ಕೊಡಿ ಅಂತ ಹೇಳ್ತಿದ್ದಾರೆ. ಫಾರೆಸ್ಟ್ ತನ್ನ ರೂಪ ಕಾಕೊಂಡಿದೆ ಅಂತಂದ್ರೆ ಅಲ್ಲಿ 30-40 ವರ್ಷದಿಂದ ರೈತ ಉಳುಮೆ ಮಾಡ್ತಾ ಇದ್ದೀವಿ ಅಂದ್ರೆ ಅದನ್ನು ಕೊಡಿ ಅಂತ ಹೇಳ್ಬಿಟ್ಟು ಫಾರೆಸ್ಟ್ ಸಮಿತಿ ಅಂತ ಕೂಡ ಒಂದು ಸಮಿತಿ ಮಾಡಿಕೊಟ್ಟಿದ್ರು. ಅವರು ಎಲ್ಲ ಏನೇನು ರೈತರಿಗೆ ಅನುಕೂಲ ಆಗ್ಬೋದು ಅದೆಲ್ಲವೂ ಕೂಡ ಮಾಡಿಕೊಟ್ಟಿದ್ರು. ಕರಡ್ಬಾಡಿ ಮಾಡಿಸ್ಕೊಂಡಿರ್ತಕ್ಕಂಥವರೇ ಗುಣವಂತರು. ನಾವು ಕೂಡ ಅಷ್ಟೇ ತ್ವರಿತಗತಿಯಲ್ಲಿ ಮಾಡುದು. ನನಗೆ ಸಿಕ್ಕಿದ್ದು ಬರೀ 1-2 ವರ್ಷ ಕರಡ್ಬಾಡಿ ಸಿಕ್ಕಿದ್ದಂಥದ್ದು. ಆ ಅವಧಿಲಿ ನಾವು ಪ್ರತಿ ವಾರಕ್ಕೆ 2-3 ಮೀಟಿಂಗ್ ಮಾಡಿಕೊಟ್ಟು ಈಗ ದಿನಾಗತ್ತೆ ಗೋಮಾಳ ಮಾಡ್ಕೊಡಿ ಈಗ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಗೋಮಾಳ ಮಾಡ್ಲಿಕ್ಕಾಗಲ್ಲ. ನಾವು ಅರ್ಜಿ ಹಾಕ್ಬೇಕು, ಅರ್ಜಿ ಹಾಕಿ 40 ವರ್ಷ ತುಂಬಬೇಕು, ಏನೇನೋ ಕಂಡೀಷನ್ ಬಂದಿವೆ. ಇದರಿಂದ ಏನೂ ಮಾಡಕ್ ಆಗ್ತಾ ಇಲ್ಲ ನಮ್ಗೆ. ಆದ್ರೂ ಕೂಡ ನಮ್ಮ ತಹಸೀಲ್ದಾರ್ ಮತ್ತೆ ನಮ್ಮ ಅಧಿಕಾರಿ ಮಿತ್ರರೆಲ್ಲ ಸೇರಿ 57 ವಂಚನೆ ಹೆಂಗೇನು ಮಾಡಿದ್ರು ಏನೋ ಗೊತ್ತಿಲ್ಲ. 57 ಆಗಿದ್ದಾವೆ, 57 ಕೊಡ್ತಕ್ಕಂಥದ್ದು ಮಾಡ್ತೀವಿ. ಮುಂದಿನ ತಿಂಗಳಲ್ಲಿ ಯಾರ್ಯಾರು ಉಳಿಕೆ ರೈತರಿಗೆ ಯಾರ್ಯಾರು ಅನ್ನ ರೈತರಿದ್ದಾರೆ ಅವ್ರಿಗೂ ಕೂಡ ನಾವು ಮಾಡ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಮತ್ತು ಸಮತಟ್ಟಾದ ಪ್ರದೇಶ ಇರುತ್ತೆ. ಹೇಗೆ ಕಟ್ತಾರೆ ಅಂತ ನೋಡಿ. ಅವತ್ತಿನ ನಮ್ಮ ಕೆಂಪೇಗೌಡರು ವಿಶೇಷವಾಗಿ ರೈತರಿಗೆ ಕೊಟ್ಟಿದ್ದ ಮಹತ್ವ ಎಷ್ಟಿತ್ತು ಅಂತಕ್ಕಂಥದ್ದು ನಾವು ನೋಡ್ಬೇಕಾಗುತ್ತೆ. ನಗರವನ್ನ ನಿರ್ಮಾಣ ಮಾಡೋದಿಕ್ಕೆ ನಾವಾಗಿದ್ರೆ ಯಾರು ಇಂಜಿನಿಯರಿಂಗ್ ಕರೆಸಿ ಎಲ್ಲೋ ಏನ್ ಬೇಕು ಅಂತ ಮಾಡ್ತಿದ್ವಿ. ಅವತ್ತು ರೈತರನ್ನು ಕರೆಸ್ತಾರೆ. ಅವರು 4 ಆರುಗಳನ್ನು ಹೂಡ್ತಾರೆ. ಅಂದ್ರೆ ವ್ಯವಸಾಯಕ್ಕೆ ಬೇಕಾದ 4 ಆರುಗಳನ್ನು ಹೂಡಿ ಈಗಿನ ದೊಡ್ಡಪೇಟೆ, ಚಿಕ್ಕಪೇಟೆ ಮಧ್ಯಭಾಗದಿಂದ ಹೂಡುವ ರಸ್ತೆಯಿಂದ 4 ಕಡೆಗೆ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ 4 ಕಡೆಗೆ ಎತ್ತುಗಳನ್ನ ನೇಗಿಲ ಕಟ್ಟಿ ಹೋಗಿದ್ದಾರೆ. ಅವು ಎಲ್ಲಿ ನಿಲ್ಸ್ಕೊಳ್ತಾವ ಅದು ನಮ್ಮ ಗಡಿ ಆಗಬೇಕು ಅಂತ ಕೆಂಪೇಗೌಡರು ತೀರ್ಮಾನ ಮಾಡ್ತಾರೆ. ಅಂದ್ರೆ ಬಹುಶಃ ನಮ್ಮ ರೈತ, ಅನ್ನ ಕೊಡೋ ರೈತ ಕೈ ಇಟ್ಟಿದ್ದು ಯಾವತ್ತೂ ಹಾಳಾಗಲ್ಲ ಅಂತಕ್ಕಂಥ ಮನೋಭಾವ ನಮ್ಮ ಕೆಂಪೇಗೌಡರಿಗೆ ಅವತ್ತೇ ಇತ್ತು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆ ನಂತರದಲ್ಲಿ ಅಲ್ಲಿ ನಗರಗಳನ್ನು ನಿರ್ಮಾಣ ಮಾಡ್ತಾರೆ. ಬಹುಶಃ ಅವರ ಆಡಳಿತದಲ್ಲಿ ನಾವು ನೋಡ್ಬೋದು, ಎಲ್ಲ ವರ್ಗದವರನ್ನ ಸಮಾನರಾಗಿ ಕಂಡಿದ್ದಂತದ್ದನ್ನು ನಾವು ಕಾಣ್ತೇವೆ. ಮತ್ತೆ ಒಬ್ಬ ಆರ್ಥಿಕ ತಜ್ಞನಾಗಿ ಕೂಡ ಕೆಂಪೇಗೌಡರನ್ನ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಬೆಂಗಳೂರಲ್ಲಿ ಚಿಕ್ಕಪೇಟೆ, ನಗರಪೇಟೆ, ಬನ್ನಿಪೇಟೆ, ಅರಳಿಪೇಟೆ ಎಷ್ಟು ಪೇಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತಿನಷ್ಟು ಸುಲಭವಾಗಿಲ್ಲ. ಜಾತಿ ಪದ್ಧತಿ ತುಂಬಾನೇ ಇತ್ತು. ಆಯಾ ವರ್ಗಕ್ಕೆ, ಕುಶಲಕರ್ಮಿಗಳಿಗೆ ಸಪರೇಟ್ ಪೇಟೆಗಳನ್ನ ಮಾಡಿ ಅವರಿಗೆ ಅಲ್ಲಿ ವಾಸಿಸುವಂತಹ ಮತ್ತು ಆ ಮೂಲಕ ಟ್ರೇಡ್ ಅಂದ್ರೆ ವ್ಯಾಪಾರ ವಾಣಿಜ್ಯವನ್ನ ಮಾಡುವಂತಹ ದೂರದರ್ಶಿತ್ವ ನಮ್ಮ ಕೆಂಪೇಗೌಡರಿಗೆ ಇತ್ತು ಅಂತಕ್ಕಂಥದ್ದು ಇವತ್ತಿನ ರಾಜಕಾರಣಿಗಳಿಗೆ, ಇವತ್ತಿನ ಜನರಿಗೆ ಮಾರ್ಗದರ್ಶ ಅಂತ ಕಾಣಿಸುತ್ತೆ. ಯಾಕೆ ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅವೆಲ್ಲ ಕಾಣ್ತಿದೆ. ಈಗ ಬೆಂಗಳೂರು ಟು ಹೊನ್ನಾವರ ರೋಡ್ ಇದು ಕೆಂಪೇಗೌಡರ ಅವಧಿಯಲ್ಲಿ ಇದ್ದಂತಹ ರಸ್ತೆ. ಅನೇಕ ಎಲ್ಲ ರಸ್ತೆಗಳು ಕೂಡ ಬೆಂಗಳೂರಿಗೆ ಸೇರ್ತಿದ್ದಂತ ಕಾರಣಕ್ಕೋಸ್ಕರ ಆ ಪ್ರದೇಶವನ್ನು ಕೆಂಪೇಗೌಡರು ಆಯ್ಕೆ ಮಾಡ್ಕೊಂಡು ಸೇರಿಸ್ಕೊಳ್ತಾರೆ. ಬರೀ ಶ್ರೇಷ್ಠ ರಾಜನೀತಿಜ್ಞ ಚಾಣಾಕ್ಷ ಅರಸು ಅಲ್ಲ, ಅವರ ತ್ಯಾಗ ಬಲಿದಾನ ಕೂಡ ಅವರ ಕುಟುಂಬ ಹೆಸರುವಾಸಿಯಾಗಿದೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿ ಆರ್ತಿ, ಇಒ ಶಿವಪ್ರಸಾದ್, ಬಿಇಒ ನಟರಾಜು ಸೇರಿದಂತೆ ಅಧಿಕಾರಿಗಳು ಮತ್ತು ಮುಖಂಡರುಗಳು ಭಾಗವಹಿಸಿದರು.